श्री गुरुभ्यो नमः। संकर्षणयतीन्द्राय शान्ताय अमलचेतसे धान्ताय भजतां कल्पतरवे गुरवे नमः। जलज्येष्ठनिभाकारं जगदीशपदाश्रयं जगदीतलविख्यातं जगन्नाथगुरुं भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ವ್ಯಾಪ್ತಿ ಸಂಧಿ 22ನೇ ಪದ್ಯ. ಸಪ್ತ ಲೋಹವು ನೋಳ್ಪ ಜನರಿಗೆ ಸಪ್ತ ಜಿಹ್ವನ ತೆರದಿ ತೋರ್ಪದು ಲುಪ್ತ ಪಾವಕ ಲೋಹ ಕಾಂಬುದು ಪೂರ್ವದೋಪಾದಿ ಸಪ್ತವಾಹನ ನಿಖಿಲ ಜನರುಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿ ಹರೆಲ್ಲ ಕಾಲದಿ ಹಿತವ ಕೈಕೊಂಡು. ಒಳ್ಳೆ ಸುಂದರವಾದ ಒಂದು ವಿಷಯವನ್ನ ಗುರುಗಳು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀ ಹರಿಯ ವ್ಯಾಪ್ತಿ ಅಂದ್ರೆ ಪರಮಾತ್ಮನ ಸನ್ನಿಧಾನ ಇಲ್ಲದೆ ಜೀವರಾಗಲಿ ಜಡವಾಗಲಿ ಯಾವ ಕ್ರಿಯೆಯನ್ನು ಮಾಡುವ ಒಂದು ಸಾಮರ್ಥ್ಯವನ್ನ ಹೊಂದಿರೋದಿಲ್ಲ ಅಂತಾರೆ ಈ ಪದ್ಯದಲ್ಲಿ. ಮತ್ತು ದೇಹೇಂದ್ರಿಯಾದಿಗಳಲ್ಲಿ ಶ್ರೀ ಹರಿ ಇರೋದ್ರಿಂದಲೇ ಸರ್ವರು ಆಪ್ತರಾಗಿ ಅಂದ್ರೆ ಪ್ರೀತ್ಯಾಸ್ಪದರಾಗಿ ಇರುತ್ತಾರೆ ಅಂತ ದೃಷ್ಟಾಂತ ಪೂರ್ವಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಎರಡು ವಿಷಯವನ್ನ ಗುರುಗಳು ತಿಳಿಸ್ತಾರೆ. ಯಾವುದು ಅಂದ್ರೆ ಪರಮಾತ್ಮನ ಕ್ರಿಯೆ ಅಕಸ್ಮಾತ್ ಇಲ್ಲದೆ ಹೋಗಿದ್ರೆ ಜೀವನಲ್ಲಾಗಲಿ ಜಡದಲ್ಲಾಗಲಿ ಕ್ರಿಯೆ ನಡೆಯಲು ಸಾಧ್ಯ ಇಲ್ಲ. ಕ್ರಿಯೆ ಅಂದ್ರೆ ಅರ್ಥ ಆಗ್ತದಲ್ವಾ? ನೋಡೋದು, ಕೇಳೋದು, ಉಸಿರಾಡೋದು ಪ್ರತಿಯೊಂದು ಕೂಡ. ಅದೇ ತರ ಅದು ಒಂದು ಪರಮಾತ್ಮನಿಂದಲೇ ಎಲ್ಲವೂ ಆಗ್ತದೆ, ಬಿಂಬಕ್ರಿಯೆ ಅಂತ ನಾವು ಹಿಂದೆ ನೋಡಿದ್ದೀವಿ ಅವೆಲ್ಲ. ಇನ್ನು ಎರಡನೇ ವಿಚಾರ, ಪರಮಾತ್ಮನ ಸನ್ನಿಧಾನ ಇರುವುದರಿಂದಲೇ ದೇಹಗಳಲ್ಲಿ ಇಂದ್ರಿಯಗಳಲ್ಲಿ ಜೀವನಿಗೆ ಏನೋ ಒಂಚೂರು ಬೆಲೆ ಅಂತ ಇರ್ತದೆ. ಅಕಸ್ಮಾತ್ ಪರಮಾತ್ಮ ಹೊರಟು ಹೋದರೂ ಹಾಗೆ ಅಂದ್ರೆ ಆ ಇಂದ್ರಿಯಕ್ಕೂ ಬೆಲೆ ಇಲ್ಲ. ದೇಹದಿಂದ ಶರೀರದಿಂದ ಪರಮಾತ್ಮ ಹೋದರೆ ಆ ಶರೀರಕ್ಕೂ ಮಹತ್ವ ಇಲ್ಲ. ಅಂದ್ರೆ ಏನು? ಯಾರು ಪ್ರೀತಿಸೋದಿಲ್ಲ ಅಂತ ಅರ್ಥ. ಪರಮಾತ್ಮ ಇರೋದರಿಂದ ಪ್ರೀತಿ, ಮಾತುಕತೆ ಎಲ್ಲವೂ. ಅದನ್ನ ಗುರುಗಳು ಈ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮೊದಲನೇ ಪದ ನೋಡಿ. ಸಪ್ತ ಲೋಹವು ನೋಳ್ಪ ಜನರಿಗೆ ಸಪ್ತ ಜಿಹ್ವನ ತೆರದಿ ಅಂತ ಇದೆ. ತೆರದಿ ತೋರ್ಪದು ಅಂದ್ರೆ ತಪ್ತ ಲೋಹ. ಲೋಹ ಅಂದ್ರೆ ಒಂದು ಮೆಟಲ್ ಅಂತ ಅರ್ಥ. ಲೋಹ ಅಂದ್ರೆ ಮೆಟಲ್. ಅದು ಹೆಂಗಿರ್ಬೇಕು? ತಪ್ತ, ಚೆನ್ನಾಗಿ ಕಾಯಿಸಬೇಕು. ಒಂದು ಲೋಹವನ್ನ ಚೆನ್ನಾಗಿ ಕಾಯಿಸಿದ್ರೆ ನಾವು ನೋಡ್ತೀವಿ ಫ್ಯಾಕ್ಟರಿಯಲ್ಲಿಲ್ಲ, ಆ ಕಬ್ಬಿಣವೇ ಕೆಂಪಾಗಿ ಇರುತ್ತದೆ. ಇಜ್ಜಲು ನೋಡ್ತೀವಲ್ವಾ? ಇಜ್ಜಲು ಹೇಗಿರುತ್ತದೆ? ಕಾಯಿಸಿದಷ್ಟು ಚೆನ್ನಾಗಿ ಕೆಂಪಾಗಿ ಇರುತ್ತದೆ. ಅದೇ ಅಗ್ನಿ ಅಂತ ನಾವು ವ್ಯವಹಾರ ಮಾಡ್ತೀವಿ. ಜಪಿಯಾದ ಅಗ್ನಿ ಅಲ್ಲ ಅದು. ಅಂದ್ರೆ ಅಗ್ನಿಯ ಕಣಗಳು ಇರುತ್ತೆ, ಅದು ಇಜ್ಜಿಲು, ಅದು ವುಡ್, ಅದು ಮರ. ಅದೇ ತರ ಲೋಹ ಏನಾಗಿರುತ್ತದೆ? ಮೆಟಲ್ ಚೆನ್ನಾಗಿ ಕಾಯಿಸಿದ್ರೆ ಅದು ಕೂಡ ಕೆಂಪಾಗಿರುತ್ತದೆ. ಅದು ನೋಡಿ ಅಗ್ನಿ ಅಂತಾನೆ ತಿಳ್ಕೋಬೇಕು. ಅಷ್ಟು ಆ ಒಂದು ಕೆಂಪು ಅದರಲ್ಲಿ ಸೇರ್ಕೊಂಡಿರುತ್ತದೆ, ಅದು ಉಷ್ಣತೆ ಇರುತ್ತದೆ ಅಂತದ್ದು. ಸಪ್ತಲೋಹವು ನೋಳ್ಪ ಜನರಿಗೆ ಸಪ್ತ ಜಿಹ್ವನ ತೆರೆದಿ ತೋರ್ಪದು. ಅಂದ್ರೆ ಏನರ್ಥ? ಆ ನೋಡುವ ಜನರಿಗೆ ಈ ಕಬ್ಬಿಣವೇ ಅಗ್ನಿ ಅಂತ ತಿಳ್ಕೋಬೇಕು. ಅಷ್ಟು ಪ್ರಕಾಶಮಾನವಾಗಿ ಇರುತ್ತದೆ, ಅಗ್ನಿಯನ್ನು ತುಂಬಿಸ್ಕೊಂಡು ಇರುತ್ತದೆ ಅದು. ಯದ್ಯಪಿ ಲೋಹ ಬೇರೆ, ಅಗ್ನಿ ಬೇರೆ. ಆದ್ರೆ ಕಾಣುವ ಜನರಿಗೆ ಯಾವ ಜ್ಞಾನವನ್ನು ತಂದುಕೊಡುತ್ತದೆ ಆ ಲೋಹ? ಇದೇ ಅಗ್ನಿ ಹಾಗೆ ಅಂತ ತಂದುಕೊಡುತ್ತದೆ. ಅಗ್ನಿಯ ಒಳಗೆ ಲೋಹದ ಒಳಗೆ ಅಗ್ನಿ ಕಣಗಳು ಸೇರ್ಕೊಂಡಿದೆ. ಆದ್ರೆ ಕಾಣಿಸೋದು ಯಾವುದು? ಅಗ್ನಿಯೇ ಕಾಣಿಸ್ತದೆ. ಸಪ್ತಲೋಹವು ಸಪ್ತಜಿಹ್ವ. ಸಪ್ತಜಿಹ್ವ ಅಂದ್ರೆ 7 ನಾಲಿಗೆ ಉಳ್ಳವ ಅಗ್ನಿ ಅಂತ ಅರ್ಥ.
ಅದನ್ನ ಸಂಕರ್ಷಣ ಒಡೆಯರು ಕಲಿಗೆ ಬಿಡಿಸಿದ್ದಾರೆ. ಯಾವ್ದು 7 ಜಿಹ್ವೆ ಹಾಗೆ ಅಂದ್ರೆ ಅದು ನೋಡೋಣ ಮುಂದೆ. ಸಪ್ತ ಜಿಹ್ವನ ತೆರೆದಿ ಅಂದ್ರೆ ಅಗ್ನಿಯಂತೆ ಕಾಣಿಸ್ತದೆ. ಯಾವುದು? ಆ ಲೋಹವೇ. ಲುಪ್ತ ಪಾವಕ ಪೂರ್ವದೋಪಾದಿ ಲೋಹ ಕಾಂಬುದು. ಯಾವಾಗ ಆ ಅಗ್ನಿ ಹಾರಿ ಹೋಗ್ತದಲ್ವಾ, ಆ ಲೋಹದಿಂದ ಅಗ್ನಿ ಹೋಗ್ಬಿಟ್ರೆ ಪುನಃ ಲೋಹ ಏನ್ ಕಾಣಿಸ್ತದೆ? ಕಪ್ಪಾಗಿಯೇ ಕಾಣಿಸ್ತದೆ. ಅಗ್ನಿ ಸೇರಿದಾಗ ಕೆಂಪಾಗಿ ಅಗ್ನಿಯಂತೆ ಕಾಣಿಸ್ತದೆ, ಅಗ್ನಿ ಹೋದ ಮೇಲೆ ಕಪ್ಪಾಗಿ ಕಾಣಿಸ್ತದೆ. ಅದೇ ತರ ಪಾವಕ ಅಂದ್ರೆ ಅಗ್ನಿ ಅಂತ ಅರ್ಥ. ಪಾವಕ ಅಂದ್ರೆ ಅಗ್ನಿ, ಲುಪ್ತ ಪಾವಕ ಅಂದ್ರೆ ಅಗ್ನಿ ಲೋಪ ಆದಾಗ, ಅಂದ್ರೆ ಅಗ್ನಿ ಮರೆಯಾದಾಗ, ಅಂದ್ರೆ ಆರಿ ಹೋದಾಗ ಅಂತ ಅರ್ಥ. ಪೂರ್ವದೋಪಾದಿ ಲೋಹ ಕಾಂಬುದು, ಹಿಂದೆ ಹೇಗಿತ್ತು ಹಾಗೆ ಆ ಲೋಹ ಕಾಣಿಸ್ತದೆ ಅಂತ ಅರ್ಥ. ಸಪ್ತವಾಹನ ನಿಖಿಲ ಜನರುಳು ವ್ಯಾಪ್ತನಾದುದರಿಂದ ಎಲ್ಲ ಕಾಲದಿ ಸರ್ವರು ಆಪ್ತರಾಗಿಹರು ಅಂತ ಮುಂದಿನ ವಾಕ್ಯ. ಸಪ್ತವಾಹನ ನೋಡಿ, ಅಗ್ನಿಗೆ ಹೇಳುವಾಗ ಸಪ್ತ ಜಿಹ್ವ 7 ನಾಲಿಗೆ ಉಳ್ಳವರು ಅಂತ ಹೇಳಿದ್ರು. ಸೂರ್ಯನಿಗೆ ಹೇಳುವಾಗ ಸಪ್ತವಾಹನ ಅಂತ ಹೇಳ್ತಾರೆ. 7 ವಾಹನ 7 ಕುದುರೆಗಳು ಉಳ್ಳವನು ಸೂರ್ಯ ಅಂತ ಪ್ರಸಿದ್ಧ. ಅದಕ್ಕೆ ನಾವು ರಥಸಪ್ತಮಿಯಲ್ಲಿ ಚಿತ್ರ ಬಿಡಿಸುವಾಗ ಸೂರ್ಯನದ್ದು 7 ಕುದುರೆಗಳು ಇರೋದಾಗಿ ಬಿಡಿಸ್ತೀವಿ ನೋಡಿ. ಸಪ್ತವಾಹನ ಆದ್ರೆ ಸಪ್ತವಾಹನ ಅಂದ್ರೆ ಪರಮಾತ್ಮ ಹೇಗೆ ಆಗ್ತಾನೆ? ಸಪ್ತವಾಹನ ಅಂದ್ರೆ ಸೂರ್ಯ ಹೌದಲ್ಲವೇ? ಹಾಗೆಂದ್ರೆ ದ್ವಾದಶ ಆದಿತ್ಯರಲ್ಲಿ ಉರುಕ್ರಮ ಅಂತ ಒಂದು ಆದಿತ್ಯ, ಅವ್ರು ಯಾರು ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ. ಅನೇಕ ಸೂರ್ಯರಿದ್ದಾರೆ, ಒಂದೇ ಸೂರ್ಯ ಅಲ್ಲ, ದ್ವಾದಶ ಆದಿತ್ಯರು ಅಂತ ನಾವು ಪ್ರಸಿದ್ಧ ಕೇಳಿದ್ದುಂಟು. ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು ಅಂತ ದೇವತೆಗಳಲ್ಲೇ ಒಂದು ಗುಂಪು ಇದು. ಅಷ್ಟವಸುಗಳು ಅಂದ್ರೆ 8 ವಸುಗಳು ಎಷ್ಟು? 8. ರುದ್ರರು ಎಷ್ಟು? ಏಕಾದಶ ರುದ್ರರು. ಅವರಲ್ಲಿ ಒಬ್ಬರೇ ಶಿವ, ಪಾರ್ವತಿ ಪತಿಯಾದವರು ಒಬ್ಬರೇ ಅದರಲ್ಲಿ. ಅಷ್ಟವಸು, ಏಕಾದಶ ರುದ್ರ, ದ್ವಾದಶ ಆದಿತ್ಯ, 12 ಆದಿತ್ಯರು ಅಂದ್ರೆ 12 ಜನರ ಒಂದು ಗುಂಪು. ಅವರಲ್ಲಿ ಒಬ್ರು ಗುರುಕ್ರಮ ಅಂತ, ಅದು ಪರಮಾತ್ಮನೇ ಆ ದ್ವಾದಶ ಆದಿತ್ಯರಲ್ಲಿ ಒಬ್ಬರಾಗಿ ಸೇರಿಕೊಂಡಿದ್ದಾರೆ ಅಂತ. ಅದರಿಂದ ಸಪ್ತವಾಹನ ಅಂದ್ರೆ ದ್ವಾದಶ ಆದಿತ್ಯರಲ್ಲಿ ಇರುವ ಉರುಕ್ರಮ ಎನ್ನುವ ಪರಮಾತ್ಮನ ರೂಪ ಅಂತ ಇಟ್ಕೋಬೇಕು. ಸಪ್ತವಾಹನ ನಿಖಿಲ ಜನರೊಳು ಎಲ್ಲಾ ಜೀವರಲ್ಲಿ ವ್ಯಾಪ್ತನಾದುದರಿಂದ, ವ್ಯಾಪ್ತನಾಗಿ ಪ್ರವೇಶ ಮಾಡಿ ಇರುವುದರಿಂದ ಎಲ್ಲ ಕಾಲದಲ್ಲೂ ಸರ್ವರು ಆಪ್ತರಾಗಿಹರು. ಒಂದು ಜೀವ ಇನ್ನೊಂದು ಜೀವನನ್ನ ಪ್ರೀತಿಸ್ತಾನೆ. ಯಾಕೆ ಹಾಗೆಂದ್ರೆ ಪರಮಾತ್ಮ ಇರುವುದರಿಂದ ಅಂತ ಅರ್ಥ. ಅಂದ್ರೆ ಆ ಲೋಹದಲ್ಲಿ ಹೇಗೆ ಅಗ್ನಿ ಸೇರಿದಾಗ ಎಲ್ಲರೂ ಅಗ್ನಿಯಂತೆ ಆಶ್ಚರ್ಯ ಪಡ್ತಾರೋ ಆ ಲೋಹವನ್ನು ನೋಡಿ, ಅದೇ ತರ ಪರಮಾತ್ಮ ಈ ಜೀವರಲ್ಲಿ ಸೇರಿದಾಗ ಆ ಪರಮಾತ್ಮನ ಸನ್ನಿಧಾನದಿಂದ ಜೀವರನ್ನ ಬೇರೆ ಜೀವರು ಪ್ರೀತಿಸ್ತಾರೆ. ನೋಡಿ, ಸಪ್ತವಾಹನ ಅಂದ್ರೆ ಪರಮಾತ್ಮ ನಿಖಿಲ ಜನರೊಳು ವ್ಯಾಪ್ತನಾದುದರಿಂದ, ಎಲ್ಲರಲ್ಲಿ ವ್ಯಾಪ್ತನಾಗಿ ಇರುವುದರಿಂದ ಎಲ್ಲ ಕಾಲದಲ್ಲೂ ವ್ಯಾಪ್ತನಾಗಿದ್ದಾನೆ. ಈ ಕಾಲದಲ್ಲಿ ದೇವರು ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ. ನಾವು 4 ಕಾಲಗಳನ್ನು ನೋಡಿದ್ದೀವಿ. 4 ಕಾಲಗಳು ಅಂದ್ರೆ ಯಾವುದು? ಅಸೃಜ್ಯ ಅವಸ್ಥೆ ಅಂದ್ರೆ ಸೃಷ್ಟಿಗೆ ಬರ್ಲಿಕ್ಕೆ ಮುಂಚೆ, ಮತ್ತು ಸೃಷ್ಟಿ ಅವಸ್ಥೆ, ತದನಂತರ ಸೃಷ್ಟಿ ಅವಸ್ಥೆ ಅಂದ್ರೆ ಈಗ ನಾವಿರೋದು, ಸೃಷ್ಟಿ ಆದ ಮೇಲೆ ಇರುವ ಒಂದು ಕಾಲ, ಆಮೇಲೆ ಪ್ರಳಯ ಕಾಲ, ಆ ಪ್ರಳಯ ಕಾಲದಲ್ಲೂ, ತದನಂತರ ಲಿಂಗದೇಹ ಭಂಗ ಆದ ನಂತರ ಕಾಲ, ಲಿಂಗದೇಹ ಭಂಗ ಆದ ನಂತರ ಕಾಲ ಅಂತ 4 ರೀತಿಯಾಗಿ ಕಾಲಗಳನ್ನ ಬ್ರಾಡ್ ಕ್ಯಾಟಗರಿ ಅಂತ ಹೇಳ್ಬೋದು, 4 ವಿಭಾಗ ಮಾಡಬಹುದು. ಆ ಎಲ್ಲಾ ಕಾಲದಲ್ಲೂ ಅಂತ ಅರ್ಥ. ಎಲ್ಲ ಕಾಲದಿ ಅಂದ್ರೆ ಪರಮಾತ್ಮ ಇಲ್ಲದೆ ಜೀವ ಇರೋದಿಲ್ಲ, ಸದಾ ಜೀವ ಇರ್ತಾನೆ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ದೇಹದಲ್ಲಿ ಅಂತ ಅರ್ಥ, ದೇಹ ಇಂದ್ರಿಯಗಳಲ್ಲಿ ಅಂತ ನಾವಿಟ್ಕೋಬೇಕು. ಸರ್ವರು ಆಪ್ತರಾಗಿಹರು ಅಂದ್ರೆ ಆಪ್ತರಾಗಿ ಇರ್ತಾರೆ. ದೇಹದಲ್ಲಿ ಇಂದ್ರಿಯಗಳಲ್ಲಿ ಪರಮಾತ್ಮ ಇದ್ದ ಅಂದ್ರೆ ಜನರು
ಒಂದು ಜೀವ ಇನ್ನೊಂದು ಜೀವನನ್ನ ಪ್ರೀತಿಸ್ತಾರೆ, ಮಾತನಾಡಿಸ್ತಾರೆ ಅಂತ ಅರ್ಥ. ಹಿತವ ಕೈಗೊಂಡು ದೇಹದಿಂದ ಆಗತಕ್ಕ ಸುಖ ದುಃಖಗಳನ್ನು ಸ್ವೀಕರಿಸಿದವರಾಗಿ, ಅಂದ್ರೆ ತಮ್ಮದು ಯಾವುದಿದೆಯೋ ಅದನ್ನ ನಾವು ಸ್ವೀಕಾರ ಮಾಡ್ತೀವಿ. ಉದಾಹರಣೆಗೆ ಒಂದು ಸಿಹಿ ತಿಂದೀವಿ ಅಂತ ಇಟ್ಟುಕೊಳ್ಳಿ. ಸಿಹಿಯನ್ನು ತಿಂದಾಗ ಸುಖ ಆಗ್ತದೆ, ಸಜ್ಜನರಿಗಂತೂ ಸುಖ ಆಗ್ತದೆ, ಆರೋಗ್ಯದಿಂದ ಇರುವವರಿಗಂತೂ ಸುಖ ಆಗ್ತದೆ. ಆ ಸುಖ ಯಾರಿಗೆ ಎಷ್ಟು ಸಿಗ್ತದೆ ಅಂದ್ರೆ, ಮೊದಲು ಆ ಸುಖವನ್ನ ಅನುಭವಿಸುವ, ಸ್ವಾಕ್ಯ ರಸವನ್ನ ಅನುಭವಿಸುವ ಪರಮಾತ್ಮ, ಅವನಿಗೆ ತನ್ನದೇ ಆದ ಸಿಹಿ ಪದಾರ್ಥದಲ್ಲಿ ಇರುವ ತನ್ನದೇ ಆದ ರೂಪದ ಜೊತೆಗೆ ಐಕ್ಯವನ್ನು ಹೊಂದುತ್ತಾನೆ, ಸುಖವಾಗಿಯೇ ಇರ್ತಾನೆ ಅವನು. ತದನಂತರ ಆಗುವ ಸುಖ ತತ್ವಾಭಿಮಾನಿ ದೇವತೆಗಳಿಗೆ ಹೆಚ್ಚು ಸುಖ, ವಾಯುದೇವರಿಗೆ ತದನಂತರ ತತ್ವಾಭಿಮಾನಿ ದೇವತೆಗಳಿಗೆ ಸುಖವಾಗ್ತದೆ ಆ ಪದಾರ್ಥದ ಒಂದು ಭೋಗದಿಂದ. ತದನಂತರ ಜೀವನಿಗೂ ಕೂಡ ಯಥಾಯೋಗ್ಯವಾಗಿ ಸುಖ ಆಗ್ತದೆ. ಈ ರೀತಿಯಾಗಿ ತಮಗೆ ಯೋಗ್ಯವಾದ ಸುಖವನ್ನು, ಹಿತ ಅಂದ್ರೆ ಸುಖ ಅಂತ ಅರ್ಥ, ಹಿತವ ಕೈಗೊಂಡು ವ್ಯಾಪಾರ ಮಾಡಿದಾಗ, ಆ ಏನೇ ಒಂದು ವ್ಯಾಪಾರ ಮಾಡಿದ್ರು ಕೂಡ ಸುಖವೂ ಆಗಬೇಕು ಅಥವಾ ದುಃಖವೂ ಏನಾರು ಒಂದು ಆಗಬೇಕು. ಇಲ್ಲಿ ಸುಖವನ್ನ ಹೇಳ್ತಾ ಇದ್ದಾರೆ. ಆ ಸುಖವನ್ನ ಪರಮಾತ್ಮ ಸ್ವೀಕಾರ ಮಾಡಿ ದೇವತೆಗಳಿಗೆ ಕೊಟ್ಟು ಜೀವನಿಗೂ ಕೊಡ್ತಾನೆ ಅಂತ ಅರ್ಥ. ಹಿತವ ಕೈಗೊಂಡು ಅಂತರ್ಯಾಮಿಯಾಗಿ ಇರುತ್ತಾನೆ ಅಂತ ಅರ್ಥ. ಅಲ್ಲಿಗೆ ಅನ್ವಯ. ಅಂತರ್ಯಾಮಿಯಾಗಿ ಹಿತವನ್ನು ಮಾಡ್ತಾ ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ ಅಂತ ಅರ್ಥ. ಈ ಪದ್ಯದಲ್ಲಿ ಸಪ್ತಜಿಹ್ವ ಅಂತ ಬಂತು. ಆ ಸಪ್ತಜಿಹ್ವ ಮಾಡುವ ಕೆಲಸ ಏನು, ಯಾವ ವರ್ಣ ಹಾಗೆಂಬ ಅದನ್ನೆಲ್ಲ ಗುರುಗಳು ಇಲ್ಲಿ ಕೊಟ್ಟಿದ್ದಾರೆ. ಜಿಹ್ವೆಗಳ ಹೆಸರು ಹಾಗೆಂದ್ರೆ ಕಾಲಿ, ಕರಾಲಿ, ಮನೋಜವ, ಸಲೋಹಿತ, ಸುಧೂಮ್ರವರ್ಣ, ಪುಲಿಂಗಿನಿ, ವಿಶ್ವರುಚಿ ಅಂತ 7 ಜಿಹ್ವೆಗಳು. ಅಗ್ನಿಯ ನಾಲಿಗೆ, ಅಗ್ನಿಗೆ 7 ನಾಲಿಗೆ ಇರುತ್ತದೆ. ಆ 7 ನಾಲಿಗೆಗಳ ಹೆಸರನ್ನ ಕೊಡ್ತಾರೆ. ಒಂದೊಂದು ಕಾಲದಲ್ಲಿ ಒಂದೊಂದು ಕಾರ್ಯದಲ್ಲೂ ಒಂದೊಂದು ಅಗ್ನಿಯನ್ನ ಆಹ್ವಾನ ಮಾಡಿ ನಾವಲ್ಲಿ ಆಹುತಿಗಳನ್ನ ಕೊಡ್ತೀವಿ. ಉದಾಹರಣೆಗೆ ಕಾಲಿಯನ್ನ ಉಪಾಸನೆ ಮಾಡುವಾಗ ಅಗ್ನಿಹೋತ್ರದಲ್ಲಿ, ಅಗ್ನಿಷ್ಟೋಮದಲ್ಲಿ ಕಾಲಿ ಎನ್ನುವ ನಾಲಿಗೆಯಲ್ಲಿ ನಾವು ಅಗ್ನಿಯನ್ನ ಆವಾಹನ ಮಾಡಿ ಆಹುತಿಯನ್ನು ಕೊಡ್ತೀವಿ. ಅಂದ್ರೆ ಅಗ್ನಿ ಅಂದ್ರೆ ಅದು ಏನದು, ಅಗ್ನಿದೇವರ ನಾಲಿಗೆ. ಅಗ್ನಿ ಅಂದ್ರೆ ಅದು ಅಗ್ನಿದೇವರ ನಾಲಿಗೆ, ವಾಯುದೇವರ ನಾಲಿಗೆ, ಪರಮಾತ್ಮನ ನಾಲಿಗೆಯೂ ಹೌದು. ಅದರಿಂದ ನಾವು ನೈವೇದ್ಯ ಮಾಡುವಾಗ ಒಂದು ಪದಾರ್ಥವನ್ನ, ಶಾಲಿಗ್ರಾಮಾದಿ ಪ್ರತಿಮೆಗಳು, ಶಾಲಿಗ್ರಾಮ, ಪುಸ್ತಕ ಇವುಗಳಲ್ಲಿ ಪರಮಾತ್ಮ ಇದ್ದು ಆ ಪದಾರ್ಥಗಳನ್ನ ಕಣ್ಣಿನಿಂದ ನೋಡ್ತಾನೆ, ಅಷ್ಟೇ, ಕಣ್ಣಿನಿಂದ ನೋಡ್ತಾನೆ. ನಾವು ಅಷ್ಟೇ ಅಲ್ಲವೇ, ಊಟ ಮಾಡುವಾಗ ಫಸ್ಟ್ ಪದಾರ್ಥಗಳನ್ನು ನೋಡ್ತೀವಿ, ತದನಂತರ ಒಂದು ತುತ್ತನ್ನು ತೆಗೆದು ನಾಲಿಗೆ ಮೇಲೆ ಇಡ್ತೀವಿ. ಅದೇ ತರ ಶಾಲಿಗ್ರಾಮದಲ್ಲಿ ಅಧಿಷ್ಠಾನದಲ್ಲಿ ಪೂಜೆಯನ್ನು ಮಾಡಿದ್ರೆ ಪರಮಾತ್ಮ ಕಣ್ಬಿಟ್ಟು ನೋಡ್ತಾನೆ. ಇನ್ನು ದೇವರ ನಾಲಿಗೆಗೆ ಹಾಕಿಕೊಳ್ಳೋದು ಯಾವಾಗ ಹಾಗೆ ಅಂದ್ರೆ ವೈಶ್ವದೇವವನ್ನು ಮಾಡಿದಾಗ. ಅದಕ್ಕೆ ವೈಶ್ವದೇವ ಮಾಡದೇ ಇರುವನ್ನ ಊಟ ಮಾಡಬಾರ್ದು ಅಂತ ಇದೆ. ಸೊ ಹೇಗಿದೆ ಅದು, ಪರಮಾತ್ಮನ ನಾಲಿಗೆಯಲ್ಲಿ ಇಡಬೇಕು ಅಂದ್ರೆ ಅಗ್ನಿಯಲ್ಲಿ ನಾವು ಹಾಕಿದ್ರೆ ಅದು ಪರಮಾತ್ಮನ ನಾಲಿಗೆಗೆ ಇಟ್ಟಂತೆ. ತದನಂತರ ಹೊಟ್ಟೆ ಒಳಗೆ ಹೋಗಬೇಕಲ್ಲ, ಅದಕ್ಕೆ ಏನ್ ಮಾಡಬೇಕು, ನಾವು ಊಟ ಕೂತಾಗ ಹಾಗೆ ಅಲ್ವೇ, ಮೊದಲು ನೋಡೋದು, ತುತ್ತು ಮಾಡಿ ನಾಲಿಗೆ ಒಳಗಿಡೋದು, ಆಮೇಲೆ ಹೊಟ್ಟೆ ಒಳಗೆ ಹಾಕ್ಸ್ಕೊಳ್ಳೋದು. ಹೊಟ್ಟೆ ಒಳಗೆ ಹಾಕ್ಸ್ಕೋಬೇಕು ಅಂದ್ರೆ ಏನ್ ಮಾಡಬೇಕು, ಬ್ರಾಹ್ಮಣರ ಹೊಟ್ಟೆಗೆ ಹಾಕ್ರಿ ಅಂತ, ಅಂದ್ರೆ ಅತಿಥಿ ಸತ್ಕಾರ ಮಾಡಿದಾಗ ಆಗ ಪರಮಾತ್ಮನ ಒಂದು ಭೋಜನ ಕ್ರಮ ಸಂಪೂರ್ತಿ ಆಗ್ತದೆ. ದೇವರು ಎಲ್ಲವನ್ನೂ ಒಂದೇ ಇದರಲ್ಲಿ ಮಾಡಿಲ್ಲ ನೋಡಿ. ಕಣ್ಣಿನಿಂದ ನೋಡೋದು, ಶಾಲಿಗ್ರಾಮ ಪುಸ್ತಕ ಪ್ರತಿಮೆಗಳಲ್ಲಿ ನೈವೇದ್ಯ ಮಾಡಿದಾಗ ಅದೇ ನೈವೇದ್ಯವನ್ನೇ ಏನ್ ಮಾಡಬೇಕು, ಅಗ್ನಿಯಲ್ಲಿ ಹಾಕಿದಾಗ ಅಗ್ನಿದೇವರ ನಾಲಿಗೆ, ವಾಯುದೇವರ ನಾಲಿಗೆ, ಪರಮಾತ್ಮನ ನಾಲಿಗೆಯಲ್ಲಿ ಅದು ಹಾಕಿದಂತೆ. ಇನ್ನು ಹೊಟ್ಟೆ ಒಳಗೆ ಒಂದು ಅಗ್ನಿ ಇದೆ, ವೈಶ್ವಾನರ ಅಗ್ನಿ. ಆ ವೈಶ್ವಾನರ ಅಗ್ನಿಯಲ್ಲಿ ಹಾಕಬೇಕು ಅಂದ್ರೆ ಏನ್ ಮಾಡ್ಬೇಕು ಹಾಗೆಂದ್ರೆ, ಈ ಶಾಲಿಗ್ರಾಮದಲ್ಲಿ ನೈವೇದ್ಯ ಮಾಡಿದ ಪದಾರ್ಥ
ಆ ವೈಶ್ವದೇವ ಮಾಡಿದ ಪದಾರ್ಥ ಅದು ಮಿಕ್ಕಿದ್ದು ಅದನ್ನ ತಂದು ಬ್ರಾಹ್ಮಣರಿಗೆ ಬಡಿಸಿದ್ರೆ ಅವರು ಅದನ್ನ ವೈಶ್ವಾನರ ಹೋಮ ಅಂತ ಸ್ವೀಕಾರ ಮಾಡಿ ಆ ಆಹುತಿಗಳನ್ನ ಪರಮಾತ್ಮನಿಗೆ ಕೊಡ್ತಾರೆ. ಇದು ದೇವರು ಊಟ ಮಾಡುವ ಕ್ರಮ. ಒಂದೇ ಪದಾರ್ಥದಲ್ಲಿ ನಾವು ಮಾಡುವಂತೆ ದೇವರ ಭೋಜನ ಇರಲ್ಲ. 3 ಅಧಿಷ್ಠಾನದಲ್ಲಿ ಇಟ್ಟಿದ್ದಾನೆ. ಅದರಿಂದ ಸಾಲಗ್ರಾಮ ಪೂಜೆಯೂ ಆಗಬೇಕು, ವೈಶ್ವದೇವವೂ ಆಗಬೇಕು, ಅತಿಥಿ ಸತ್ಕಾರ ಬ್ರಾಹ್ಮಣ ಸುವಾಸಿನಿಯರ ಸಂತರ್ಪಣೆಯೂ ಆಗಬೇಕು ಅಂತ ಅದರ ಅಭಿಪ್ರಾಯ. ಈ ರೀತಿಯಾಗಿ ಒಂದೊಂದು ಕಡೆಗೂ ಒಂದೊಂದು ಅಗ್ನಿ ಆ ನಾಲಿಗೆಯನ್ನ ಬಳಸೋದು ಉಂಟು. ಕಾಲಿ ಎನ್ನುವ ನಾಲಿಗೆಯನ್ನ ಔಪಾಸನೆಯ ಅಗ್ನಿಹೋತ್ರ ಅಗ್ನಿಷ್ಟೋಮದಲ್ಲಿ, ಕರಾಲಿ ಎನ್ನುವ ನಾಲಿಗೆಯನ್ನ ವೈಶ್ವದೇವ ದರ್ಶಪೂರ್ಣ ಮಾಸ ಅತ್ಯಗ್ನಿಷ್ಟೋಮ ಅಂತ ಒಂದಿದೆ ಅದರಲ್ಲಿ. ಇನ್ನು ಮನೋಜವ ಎನ್ನುವ ನಾಲಿಗೆ ಅದು ರಕ್ತವರ್ಣದಾಗಿದೆ. ಅದನ್ನ ಸ್ಥಾಲಿಪಾಕ ಮತ್ತು ಪಿಂಡ ಪಿತೃಯಜ್ಞ ಉದ್ಯ ಇವುಗಳಲ್ಲಿ ಬಳಸ್ತೀವಿ. ತಲೋಹಿತ ಅಂತ ಒಂದು ನಾಲಿಗೆ ಅದು ಕೃಷ್ಣವರ್ಣದ್ದಾಗಿದೆ. ಅದನ್ನ ಅಷ್ಟಕ, ಪಶುಬಂಧ, ಷೋಡಶ ಇವುಗಳಲ್ಲಿ ಬಳಸ್ತೀವಿ. ಸುದ್ರೂಮ ವರ್ಣ ಅಂತ ಒಂದು ನಾಲಿಗೆ ಅದನ್ನ ಸುಪ್ರಭಾ, ಮಾಸಶ್ರಾದ್ದ, ಅದು ಸುಪ್ರಭಾ ಅಂತ ಒಂದು ಬಣ್ಣ, ಅದನ್ನ ಎಲ್ಲಿ ಬಳಸ್ತೀವಿ ಅಂದ್ರೆ ಮಾಸಶ್ರಾದ್ದ, ಆಗ್ರಯಣ, ವಾಜಪೇಯ ಇವೇ ಮೊದಲಾದ ಯಾಗಗಳಲ್ಲಿ ಬಳಸ್ತೀವಿ. ಇನ್ನು ಸ್ಫುಲಿಂಗಿನಿ ಅಂತ ಒಂದು ಜಿಹ್ವ ಅದು ಅತಿರಕ್ತ ವರ್ಣದ್ದಾಗಿದೆ. ಅದನ್ನ ಎಲ್ಲಿ ಬಳಸ್ತೀವಿ? ಈಶಾನ ಬಲಿ, ಚಾತುರ್ಮಾಸ್ಯದಲ್ಲಿ ಅತಿರಾತ್ರ ಇಂತಹ ಸಂದರ್ಭಗಳಲ್ಲಿ ಆ ಅಗ್ನಿಯಲ್ಲಿ ಆಹುತಿಯನ್ನು ನಾವು ಕೊಡ್ತೀವಿ. ಇನ್ನು ವಿಶ್ವರುಚಿ ಅಂತ ಒಂದು ಜಿಹ್ವೆ ಅದು ಬಹುರೂಪದ ವರ್ಣ. ಅದನ್ನ ಇಲ್ಲಿ ಬಳಸ್ತೀವಿ ಹಾಗೆಂದ್ರೆ ಸರ್ಪಬಲಿ, ಸೌತ್ರಾಮಣಿ, ಆಪ್ತೋರ್ಯಾವ ಅಂತ ಒಂದು ಕ್ರಮದಲ್ಲಿ ನಾವು ಆ ಅಗ್ನಿಗಳನ್ನ ಅಂತಹ ಸಂದರ್ಭದಲ್ಲಿ ಆ ಅಗ್ನಿಯನ್ನ ಬಳಸಿ ನಾವು ಆಹುತಿಯನ್ನ ಹವಿಸನ್ನ ಹಾಕ್ತೀವಿ. ಈ ರೀತಿಯಾಗಿ ಅಗ್ನಿ ಸಪ್ತಜಿಹ್ವ ಅಂತ ಪ್ರಸಿದ್ಧ. ಇದು ಈ ಪದ್ಯದ ಅಭಿಪ್ರಾಯ. ಅಂದ್ರೆ ಒಟ್ಟು ಅಭಿಪ್ರಾಯ ಏನು? ಪರಮಾತ್ಮನೇ ಒಳಗಿದ್ದು ಮಾಡಿಸ್ತಾನೆ. ಜೀವನಾಗ್ಲಿ ಜಡವಾಗ್ಲಿ ಒಂದು ಕೆಲಸವನ್ನ ತಾನೇ ಮಾಡುವ ಸಾಮರ್ಥ್ಯ ಇಲ್ಲ. ನಾವು ಕೇಳಿರಬಹುದು, ತೇನ ವಿನ ತೃಣಮಪಿ ನ ಚಲತಿ. ಪರಮಾತ್ಮ ಇಲ್ಲದೆ ಹುಲ್ಲುಗಡ್ಡಿಯು ಕೂಡ ಹಲಗಾಡೋದಿಲ್ಲ. ಎರಡನೇದು, ಪರಮಾತ್ಮ ಇರೋದ್ರಿಂದಲೇ ಈ ದೇಹಕ್ಕೆ ಒಂದು ಮನ್ನಣೆ, ಅಂದ್ರೆ ಪ್ರೀತಿ, ಮರ್ಯಾದೆ, ಆದರ, ಗೌರವ ಎಲ್ಲವೂ, ಸತ್ಕಾರ ಎಲ್ಲವೂ. ಅದರಿಂದ ನಾವು ಯಾರಿಗೇ ಒಂದು ಸತ್ಕಾರ ಮಾಡಿದ್ರು ಕೂಡ ಅದು ಯಾರಿಗೆ ಅಂತ ತಿಳ್ಕೋಬೇಕು? ದೇಹಾಂತರ್ಯಾಮಿಯಾದ ಪರಮಾತ್ಮನಿಗೆ ಅಂತ ತಿಳ್ಕೋಬೇಕು. ಉದಾಹರಣೆಗೆ ಒಂದು ವಸ್ತ್ರ ಬೇರೆಯವರಿಗೆ ಕೊಡ್ತೀವಿ ಅಥವಾ ನಾವು ಉಡ್ತೀವಿ. ಆ ವಸ್ತ್ರ ಯಾರಿಗೆ? ಬರೀ ದೇಹವಾಗಿದ್ರೆ ಅದು ದೇಹ ಬಿಟ್ಟ ಮೇಲೂ ಕೂಡ ನಾವು ಗೌರವವನ್ನು ಮಾಡಬೇಕು. ಮಾಡೋದಿಲ್ಲ ನೋಡಿ, ಮನೆಯಲ್ಲೇ ಇಟ್ಕೊಳ್ಳೋದಿಲ್ಲ. ಅದರಿಂದ ಗೌರವ, ಆದರ ಎಲ್ಲ ಯಾರಿಗೆ? ದೇಹಾಂತರ್ಯಾಮಿಯಾದ ಪರಮಾತ್ಮನಿಗೆ. ಒಂದು ವಸ್ತ್ರ ಉಡುವಾಗ, ಒಂದು ಅಲಂಕಾರ ಮಾಡಿಕೊಳ್ಳುವಾಗ, ಒಂದು ಆಭರಣವನ್ನು ತೊಡುವಾಗ ಎಲ್ಲವೂ ಕೂಡ, ಒಂದು ಗಂಡಸರಾಗಿದ್ರೆ ಗೋಪಿಚಂದನ, ಮುದ್ರಾಧಾರಣೆ, ಗಂಧ, ಅಕ್ಷತೆ ಇವುಗಳನ್ನೆಲ್ಲ ಧರಿಸುವಾಗ ಅದು ಪರಮಾತ್ಮನಿಗೆ ಮಾಡುವ ಅಲಂಕಾರ ಅಂತ ಚಿಂತನೆ ಇರಬೇಕು ನಮಗೆ. ಆ ಬಿಂಬಮೂರ್ತಿಯಾದ ಪರಮಾತ್ಮನಿಗೆ ಮಾಡಬೇಕಾದ ಅಲಂಕಾರ, ಸ್ನಾನ ಎಲ್ಲವೂ ಕೂಡ ಪರಮಾತ್ಮನಿಗೆ. ಭೋಜನ ಅದು ಕೂಡ ದೇವರಿಗೆ ನೈವೇದ್ಯ. ಈ ರೀತಿಯಾದ ಒಂದು ಚಿಂತನೆ ಇರಬೇಕು. ಯಾಕೆ? ಪರಮಾತ್ಮ ಇದ್ದದ್ದಕ್ಕೆ ಈ ಶರೀರಕ್ಕೆ ಬೆಲೆ. ಪರಮಾತ್ಮ ಸರದ ಈ ದೇಹವನ್ನ ತೆಗೆದುಕೊಂಡು ಹೋಗಿ ಸುಟ್ಟಾಕ್ತಾರೆ ಅಂತ ಅರ್ಥ. ಸಪ್ತ ಲೋಹವು ನೋಳ್ಪ ಜನರಿಗೆ, ಸಪ್ತ ಜಿಹ್ವನ ತೆರದಿ ತೋರ್ಪದು, ಲುಪ್ತ ಪಾವಕ ಲೋಹ ಕಾಂಬುದು ಪೂರ್ವದೋಪಾದಿ. ಸಪ್ತವಾಹನ ನಿಖಿಲ ಜನರೊಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿ ಹರೆಲ್ಲ ಕಾಲದಿ ಹಿತವ ಕೈಕೊಂಡು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.